ಸ್ನೇಹಿತರೆ, ಇವತ್ತೊಂದು ವಿಡಿಯೋದಲ್ಲಿ ಎಸ್ಪೆಷಲಿ ಆಗಿ ಯಾರ್ಯಾರಿಗೆ ಫೆಬ್ರವರಿ ತಿಂಗಳದು ಇನ್ನೂ ಅಮೌಂಟ್ ಬಂದಿಲ್ಲ ಅಂದರೆ ಅವ್ರಿಗೆ ಇದೊಂದು ವಿಡಿಯೋ ನಿಮಗೆ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ಏನಂದರೆ ಸುಮಾರು ಜನಕ್ಕೆ ಮಾರ್ಚ್ 19th 20th ಈ ಎರಡು ಡೇಟಲ್ಲಿ ಸುಮಾರು ಜನಕ್ಕೆ ಸ್ನೇಹಿತರೆ ಫೆಬ್ರವರಿ ತಿಂಗಳದು ಅಥವಾ ಜನವರಿ ತಿಂಗಳದು ಅಮೌಂಟ್ ಕ್ರೆಡಿಟ್ ಆಗಿದೆ ಸ್ನೇಹಿತರೆ. ಎಸ್ಪೆಷಲಿ ಆಗಿ ಯಾರ್ಯಾರು ಯುವ ನಿಧಿ ಹೊಸ ಅಪ್ಲಿಕೇಶನ್ಸ್ ಹಾಕಿದ್ರಿ ಅಲ್ವಾ, ಹಂಗಂದರೆ 2024 ಯಾರ್ಯಾರು ಹೊಸ ಅಪ್ಲಿಕೇಶನ್ ಹಾಕಿದ್ರಿ ಅವ್ರಿಗೆ ಸುಮಾರು ಅರ್ಧಕ್ಕರ್ಧ ಜನಕ್ಕೆ ಕ್ರೆಡಿಟ್ ಆಗಿದೆ. ಹಾಗೆ 1 year ಆಯಿತು ಅಮೌಂಟನ್ನು ರಿಸೀವ್ ಮಾಡ್ತಿರ್ತೀರಲ್ವ, DBT ಪೂಜ್ಡ್ ಆಗಿದ್ರು, ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ರು, ಯುವ ನಿಧಿ ಸ್ಕೀಮ್ ಅಪ್ಲೈ ಮಾಡಿ 1 year ಆಗಿದ್ರು. ಹಾಗೆ ಅಂಥವ್ರಿಗೆ ಇನ್ನೂ ಸುಮಾರು ಜನಕ್ಕೆ ಅಮೌಂಟ್ ಇನ್ನೂ ಕ್ರೆಡಿಟ್ ಆಗಿಲ್ಲ ಸ್ನೇಹಿತರೆ. ಸುಮಾರು ಜನ ಡೌಟ್ಸ್ಗಳು ಕೇಳ್ತಿದ್ರಿ ವಾಟ್ಸಪ್ಪಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಎರಡರಲ್ಲೂ. ಅವ್ರಿಗೆಲ್ಲರಿಗೂ ಸಹಿತ ಇವತ್ತೊಂದು ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ಯಾಕಂದರೆ ಈ ತಿಂಗಳು ಮಾತ್ರ ತುಂಬ ಡಿಲೇ ಆಗ್ತಿದೆ ಸರ್ಕಾರ ಕಡೆಯಿಂದ. ಫೆಬ್ರವರಿ ತಿಂಗಳದು ಮಾತ್ರ ಇನ್ನೂ ಕ್ರೆಡಿಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಜನ ಕೇಳ್ತಿದ್ರಿ. ಆದರೆ 19th ಮತ್ತು ಮಾರ್ಚ್ 19th 20th ನಾನು ಆವಾಗಲೇ ಹೇಳ್ದಂಗೆ ಯಾರು ಹೊಸ ಅಪ್ಲಿಕೇಶನ್ ಹಾಕಿದ್ರು ಮತ್ತು ಇನ್ನೂ ಸುಮಾರು ಜನಕ್ಕೆ ಕ್ರೆಡಿಟ್ ಆಗಿದೆ ಸ್ನೇಹಿತರೆ. ಕ್ರೆಡಿಟ್ ಆಗಿಲ್ಲ ಅಂತ ಅಲ್ಲ, ಯಾರಿಗೆ ಕ್ರೆಡಿಟ್ ಆಗಿರುತ್ತೋ ಇದೊಂದು ವಿಡಿಯೋದಲ್ಲಿ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಕ್ರೆಡಿಟೆಡ್ ಅಂತ. ಕೇಸ್ ಇನ್ನೂ ಸುಮಾರು ಜನಕ್ಕೆ ಗೊತ್ತಾಗುತ್ತೆ ಅದು ಕ್ರೆಡಿಟ್ ಆಗಿದೆ ಇಲ್ವ ಅಂತ. ಹಾಗೆ ಸ್ನೇಹಿತರೆ, ಇದಕ್ಕಿಂತ ಮುಂಚೆ ನೀವು ನಿಮ್ಮ ಸ್ಟೇಟಸ್ ನೀವು ಚೆಕ್ ಮಾಡ್ಕೋಬೇಕಾಗಿರುತ್ತೆ. ಪ್ರತಿಯೊಬ್ಬರು ಸ್ಟೂಡೆಂಟ್ಸ್ ಸಹಿತ ನಿಮ್ಮ ಸೇವ್ಸಿಂದ ಲಾಗಿನ್ ಆಗಿಬಿಟ್ಟು ನೀವು ಯುವ ನಿಧಿ ಅಪ್ಲಿಕೇಶನ್ಸ್ ವಿತೌಟ್ ರಿಫರೆನ್ಸ್ ನಂಬರ್ ಆಗಿರಲಿ ಅಥವಾ ವಿತ್ ರಿಫರೆನ್ಸ್ ನಂಬರ್ ಆಗಿರಲಿ ಸ್ನೇಹಿತರೆ, ವಿತ್ ರಿಫರೆನ್ಸ್ ನಂಬರ್ ಮುಖ್ಯವಾಗಿರುತ್ತೆ. ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸ್ಟೇಟಸಲ್ಲಿ ಪೇಮೆಂಟ್ ಸ್ಟೇಟಸ್ಸು ಪೆಂಡಿಂಗ್ ಅಂತ ಇರುತ್ತೆ ಸ್ನೇಹಿತರೆ, ಬ್ಲ್ಯಾಂಕ್ ಇರಲ್ಲ, ಅದೊಂದು ಇಂಪಾರ್ಟೆಂಟು. ಪೇಮೆಂಟ್ ಸ್ಟೇಟಸ್ಸು ಬ್ಲ್ಯಾಂಕ್ ಇರಬಾರ್ದು, ಪೆಂಡಿಂಗ್ ಅಂತ ಇರಬೇಕು ಸ್ನೇಹಿತರೆ. ಹಾಗೆ ಅಪ್ಲಿಕೇಶನ್ ಸ್ಟೇಟಸ್ ನಿಮಗೆ DBT ಪೂಜ್ಡ್ ಅಂತ ಇರಬೇಕು ಸ್ನೇಹಿತರೆ. DBT ಪೂಜ್ಡ್ ಅಂತಿದ್ದರೆ ಮಾತ್ರ ನಿಮಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ಏನಾರು DBT ಪೂಜ್ಡ್ ಏನಾರು ಇಲ್ಲ ಅಂತ ನಿಮಗೆ ಅಮೌಂಟು ಕ್ರೆಡಿಟ್ ಆಗೋಲ್ಲ. ಯಾಕಂದರೆ ವೆರಿ ಇಂಪಾರ್ಟೆಂಟ್. ಸ್ಟೇಟಸಲ್ಲಿ ಏನಾದ್ರು ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಇದ್ದರೆ ಅದು ಸಹಿತ ನಿಮಗೆ ಕ್ರೆಡಿಟ್ ಆಗೋಲ್ಲ ಸ್ನೇಹಿತರೆ. ಯಾಕಂದರೆ ಫೆಬ್ರವರಿ ತಿಂಗಳು ಎಲ್ಲರೂ ಕಂಪಲ್ಸರಿಯಾಗಿ ಡಿಕ್ಲರೇಷನ್ ಹಾಕಲೇಬೇಕಾಗಿತ್ತು ಅಂತ ಸರ್ಕಾರ ಹೇಳಿದ್ದು, ನೋಟಿಫಿಕೇಷನ್ ಹಾಕಿದರು. ಹಾಗೆ ಎಲ್ಲ ಕಡೆ ವಾಟ್ಸಪ್ಪಲ್ಲಿ ಸಹಿತ ಸುಮಾರು ಜನಕ್ಕೆ ಮೆಸೇಜ್ ಬಂದಿತ್ತು. ಆದರೆ ಮಾರ್ಚ್ ತಿಂಗಳದ್ದು ಮಾತ್ರ ಸೆಲ್ಫ್ ಡಿಕ್ಲರೇಷನ್ ಹಾಕೋದು ಬೇಡ. ಹಾಗೆ ನಿಮ್ಗೆ ಇದು ಅಮೌಂಟ್ ಯಾವಾಗ ಬರುತ್ತೆ ಅಂದರೆ ಸ್ನೇಹಿತರೆ, ಪ್ರತಿಯೊಬ್ಬರು ಕೇಳ್ತಿದ್ರು ಇದು ಅಮೌಂಟು. ಯಾಕಂದರೆ ಆಲ್ರೆಡಿ ಕ್ರೆಡಿಟ್ ಆಗಬೇಕಾಗಿತ್ತು, ಯಾವುದು ಡಿಲೇ ಆಗಿಲ್ಲ ಇಷ್ಟೊಂದು. ಯಾಕಂದರೆ 17th 19th 20th ಒಳ್ಳೆ ಕ್ರೆಡಿಟ್ ಆಗ್ತಿತ್ತು ಸ್ನೇಹಿತರೆ. ಆದರೆ ಇವಾಗ ಇನ್ನೂ ಕ್ರೆಡಿಟ್ ಆಗಿಲ್ಲ. ಅಂದರೆ ಇದು ನಿಮಗೆ ಯಾವಾಗ ಕ್ರೆಡಿಟ್ ಆಗುತ್ತೆ ಅಂದರೆ ಫೆಬ್ರವರಿ ತಿಂಗಳದು ಮೋಸ್ಟ್ಲಿ ಈ ವೀಕ್ ಆದರೆ ಆಗುತ್ತೆ ಸ್ನೇಹಿತರೆ. ಏನಾರು ಆಗಿಲ್ಲ ಅಂದರೆ ನಿಮಗೆ ಗ್ಯಾರಂಟಿಯಾಗಿ ನೆಕ್ಸ್ಟ್ ಮಂತ್ ಗ್ಯಾರಂಟಿ ಆಗುತ್ತೆ. ಆದರೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ DBT ಪೂಜ್ಡ್ ಅಂತ ಆಗಿದ್ದರೆ ಮಾತ್ರ ಕ್ರೆಡಿಟ್ ಆಗುತ್ತೆ. ಏನಾದ್ರು DBT ಪೂಜ್ಡ್ ಇಲ್ಲ ಅಂತ ಹೇಳಿದ್ರೆ ಅದು ನಿಮ್ಗೆ ಕ್ರೆಡಿಟ್ ಆಗೋಲ್ಲ. ಇದನ್ನ ಫಸ್ಟು ಕ್ರೆಡಿಟ್ ಆಗಬೇಕಂದ್ರೆ ಫಸ್ಟು ನೀವು ನಿಮ್ಮ ಅಪ್ಲಿಕೇಶನ್ಸು ಪ್ರಾಪರಾಗಿ ಡೆಲಿವರ್ಡ್ ಅಂತ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ DBT ಆ್ಯಪ್ ಮುಖಾಂತರ ಬೇಕಾದ್ರೆ ನೀವು ಅಮೌಂಟ್ ನಿಮಗೆ ಸುಮಾರು ಜನ ಕ್ರೆಡಿಟ್ ಆಗಿದ್ರೆ ನಿಮಗೆ ನೋಟಿಫಿಕೇಷನ್ ಮೆಸೇಜ್ಗಳು ಬಂದಿರಲ್ಲ, ಅದಕ್ಕೋಸ್ಕರ ಅದ್ರ ಮುಖಾಂತರ ಸಹಿತ ನೀವು ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. ಯಾಕಂದರೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. DBT ಪೂಜ್ಡ್ ಅಂತ ಇರೋದು ಸ್ಟೇಟಸಲ್ಲಿ ಇದ್ದರೆ ಮಾತ್ರ ನಿಮಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ, ಇಲ್ಲಾಂದರೆ ನಿಮಗೆ ಅಮೌಂಟ್ ಕ್ರೆಡಿಟ್ ಆಗೋಲ್ಲ ಸ್ನೇಹಿತರೆ. ಯಾಕಂದರೆ ಬೇಕಾದ್ರೆ ಒಂದೊಂದು ಹೆಲ್ಪ್ಲೈನ್ ನಂಬರ್ ಡಿಸ್ಪ್ಲೇ ಕಾಣಿಸ್ತೀವಿ, ಅದ್ರ ಮುಖಾಂತರ ಬೇಕಾದ್ರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಮ DDPI ಆಫೀಸ್ಗಾರ ಹೋಗಿ ವಿಸಿಟ್ ಮಾಡ್ಬಿಟ್ಟು ಅವ್ರನ್ನಾರು ಕೇಳ್ಬೋದು ಸ್ನೇಹಿತರೆ, ಅವ್ರಿಗೆಲ್ಲ ಗೊತ್ತಿರೋದ್ರ ಬಗ್ಗೆ. ಇಲ್ಲಾಂದ್ರೆ ಟೆಕ್ನಿಕಲ್ ಗೌರ್ಮೆಂಟ್ ಕಡೆಯಿಂದನೇ ಟೆಕ್ನಿಕಲ್ ಇಶ್ಯೂಯಿಂದ ಆಗ್ಬಿಟ್ಟು ಇಷ್ಟು ಡಿಲೇ ಆಗ್ತಿರ್ಬೋದು. ಯಾಕಂದರೆ ಇವಾಗ ಪ್ರತಿಯೊಬ್ಬರು ಸಹಿತ ಅಪ್ಲಿಕೇಶನ್ಸ್ ಹಾಕ್ತಿದ್ದಾರೆ ಯುವ ನಿಧಿಗೆ. ಮುಂಚೆ ಕಮ್ಮಿ ಜನ ಆಗ್ತಿದ್ದು, ಇವಾಗ ಪ್ರತಿಯೊಬ್ಬರು ಸ್ಟೂಡೆಂಟ್ಸ್ ಆಗ್ತಿದ್ದಾರೆ. ಯಾರ್ಯಾರು ಆಗ್ತಿಲ್ಲ 1 ವರ್ಷ ಆಗಿದ್ರು ಸಹಿತ ಎಜುಕೇಷನ್ ಇವಾಗ ಅಪ್ಲಿಕೇಶನ್ಸ್ ಹಾಕ್ತಿದ್ದಾರೆ ಸ್ನೇಹಿತರೆ. ಅದಕ್ಕೆ ಮುಖಾಂತರ ಟೆಕ್ನಿಕಲ್ ಇಶ್ಯೂಸ್ ಆಗ್ತಾ ಇರ್ಬೋದು. ಅದಕ್ಕೋಸ್ಕರ ನೀವು ನಿಮ್ಮ ಹತ್ತಿರದ DDP ಆಫೀಸ್ಗೆ ಹೋಗ್ಬಿಟ್ಟು ಬೇಕಾದ್ರೆ ನಿಮ್ಮ ಆಫೀಸರ್ಸ್ ಅವ್ರನ್ನ ಕೇಳ್ಬೋದು ಅಪ್ಲಿಕೇಶನ್ಸ್ ತೊಗೊಂಡೋಗಿ. ಯಾಕಂದರೆ ಅವರು ಸರಿಯಾಗಿ ಹಿಂಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಯಾಕಂದರೆ ಕ್ರೆಡಿಟ್ ಆಗಬೇಕಾಗಿತ್ತು, ಕ್ರೆಡಿಟ್ ಆಗಿಲ್ಲ. ಇನ್ನೂ ಸುಮಾರು ಜನಕ್ಕೆ ಕ್ರೆಡಿಟ್ ಆಗೇ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ನಿಮ್ಮ ಅಪ್ಲಿಕೇಶನ್ DBT ಪೂಜ್ಡ್ ಅಂತಿದ್ರೆ ಕನ್ಫರ್ಮ್ ಆಗಿ ನಿಮಗೆ ಅಮೌಂಟು 3K ಅಥವಾ 1500 rupees ಎಷ್ಟು ಬರುತ್ತೆ ನಿಮಗೆ ಮಂತ್ಲಿ ಎಷ್ಟು ಬರ್ತಿತ್ತೋ ಅಷ್ಟು ಅಮೌಂಟ್ ನಿಮಗೆ ಕ್ರೆಡಿಟ್ ಆಗೇ ಆಗುತ್ತೆ. ಈ ವೀಕಲ್ಲಿ ಅಂದರೆ ನೆಕ್ಸ್ಟ್ ವೀಕಲ್ಲಿ ನಿಮಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ಗ್ಯಾರಂಟಿಯಾಗಿ ಇನ್ನೂ ಕ್ರೆಡಿಟ್ ಆಗಿಲ್ಲ ಅಂದರೆ ಬೇಕಾದ್ರೆ ನಿಮ್ಮ ಕನ್ಫರ್ಮೇಷನ್ಗೋಸ್ಕರ ಅವ್ರನ್ನ ಕೇಳ್ಬೋದು ಸ್ನೇಹಿತರೆ. ಇನ್ನೂ ಯಾರ್ಯಾರು ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಮ್ಗೆ ಮೋಟಿವ್ ಆಗುತ್ತೆ ಇನ್ನೂ ಜಾಸ್ತಿ ವೀಡಿಯೋಗಳು ಮಾಡೋಕ್ಕೆ ಸ್ನೇಹಿತರೆ. ಹಾಗೆ ಈ ಮಾಹಿತಿ ನಿಮಗೆ ಸುಮಾರು ಜನಕ್ಕೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಸ್ನೇಹಿತರೆ. ಪ್ರತಿಯೊಬ್ಬರು ಫ್ರೆಂಡ್ಸ್ಗಳಿಗೆ ಎಲ್ರಿಗೂ ಶೇರ್ ಮಾಡಿ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಯಾವುದರ ಮುಖಾಂತರ ಇದೊಂದು ಅಮೌಂಟ್ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.